ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಎಸ್ ಎ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ತಪ್ಪದೇ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ಕು ಮಹಿಳೆಯರಿಗೆ ಖುಷಿ ಕೊಡೋ ಟಾಪಿಕ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ, ಮಹಿಳೆಯರು ತುಂಬ ಖುಷಿ ಆಗ್ತಾರೆ. ನೋಡಿ, ಇಲ್ಲಿ ಒಬ್ಬರದು ನಾನು ಮೆಸೇಜ್ ತೋರಿಸ್ತಾ ಇದ್ದೀನಿ. ಗೃಹಲಕ್ಷ್ಮಿ ಹಣ ಜಮಾ ಯಾರ್ಯಾರಿಗೆಲ್ಲ ಹಣ ಜಮಾ ಆಗಿದೆ, ಯಾರಿಗೆ ಜಮಾ ಆಗಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಯಾರಿಗೆಲ್ಲ ಜಮಾ ಆಗಿಲ್ವೋ ಅಂಥವರು ಬೇಜಾರಾಗುವಂಥದ್ದೇನಿಲ್ಲ ಫ್ರೆಂಡ್ಸ್. ಸ್ವಲ್ಪ ಜನಕ್ಕೆ ಜಮಾ ಆಗಿದೆ ಅಂದಮೇಲೆ ಕರ್ನಾಟಕ ಸರ್ಕಾರ ಹಣವನ್ನು DBT ಅವರಿಗೆ ಒಪ್ಪಿಸಿದೆ ಅಂತಲೇ ಅರ್ಥ ಫ್ರೆಂಡ್ಸ್. ಅವರಿಗೆ ಒಪ್ಪಿಸಿದೆ ಅಂದಮೇಲೆ ಹಣ ಬಂದೇ ಬರುತ್ತೆ ಫ್ರೆಂಡ್ಸ್. ಆದರೆ ಸಮಯ ದಿನಾಂಕ ಬದಲಾವಣೆ ಆಗುತ್ತೆ. ಅಂದರೆ DBT ಅವರು ಡಿಸ್ಟ್ರಿಕ್ಟ್ ವೈಸ್ ಅಥವಾ ಬ್ಯಾಂಕ್ ವೈಸ್ ಬೇರೆ ಬೇರೆ ಸಮಯಕ್ಕೆ ಜಮಾ ಮಾಡುವ ಸಾಧ್ಯತೆ ತುಂಬ ಇರುತ್ತೆ. ಅವರು ಬ್ಯಾಂಕ್ ಇಶ್ಯೂ, ಸರ್ವರ್ ಇಶ್ಯೂ ಎಲ್ಲ ಬ್ಯಾಂಕ್ ಅವ್ರದ್ದು 1 by 1 ಆಗ್ಬೋದು ಫ್ರೆಂಡ್ಸ್. ಸಮ್ಟೈಮ್ಸ್ ಬ್ಯಾಂಕ್ ಇಶ್ಯೂ ಇದ್ದಾಗ ಆ ಬ್ಯಾಂಕ್ದು ತಡವಾಗಿ ಆಗ್ಬೋದು. ಯಾರಿಗೆಲ್ಲ ಬಂದು ಇಲ್ವೋ ಅವರು ಇನ್ನೂ 2 ದಿನದಲ್ಲಿ ಬರುವ ಸಾಧ್ಯತೆ ಇರುತ್ತೆ. ಮ್ಯಾಕ್ಸಿಮಮ್ 1 ವೀಕ್ ಫ್ರೆಂಡ್ಸ್. 1 ವೀಕಲ್ಲಿ ಎಲ್ಲರಿಗೂ ಪಕ್ಕಾ ಜಮಾ ಆಗುತ್ತೆ. ಅವ್ರಿಗೆ ಜಮಾ ಆಗಿದೆ, ಇವ್ರಿಗೆ ಜಮಾ ಆಗಿದೆ, ಪಕ್ಕದ ಮನೆಯವ್ರಿಗೆ ಜಮಾ ಆಗಿದೆ, ನಂಗೆ ಯಾಕೆ ಜಮಾ ಆಗಿಲ್ಲ ಅಂತ ಫೀಲ್ ಮಾಡ್ಕೋಬೇಕು. ಬಂದೇ ಬರುತ್ತೆ, ಸ್ವಲ್ಪ ವೇಟ್ ಮಾಡಬೇಕು ಫ್ರೆಂಡ್ಸ್. ಸರ್ಕಾರದವರು DBT ಅವ್ರದ್ದು ಒಂದು ಟೀಮ್ ಇದೆ, ಅವ್ರಿಗೆ ಒಂದೇ ಸರಿ ಪೇಮೆಂಟ್ ಕೊಟ್ಬಿಡ್ತಾರೆ ಎಲ್ಲ ಹಣವನ್ನ. DBT ಅವರು ಲಕ್ಷಾಂತರ ಜನರಿಗೆ ಅಮೌಂಟ್ ಹಾಕ್ಬೇಕಾಗತ್ತೆ ಫ್ರೆಂಡ್ಸ್. ಆದ ಕಾರಣ ಎಲ್ಲರಿಗೂ ಒಟ್ಟಿಗೆ ಅಂತೂ ಹಾಕಕ್ಕಾಗಲ್ವಲ್ಲ, ಅದಕ್ಕೆ ದಿನ ಸಮಯ ಬೇರೆ ಬೇರೆ ವ್ಯತ್ಯಾಸ ಆಗುತ್ತೆ ಫ್ರೆಂಡ್ಸ್. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ತಪ್ಪದೇ ಒತ್ತಿ.